ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಬಾಹುಬಲಿ ಸರ್. ಆದಷ್ಟು ಎಲ್ಲರೂ ಕೇಳ್ತಾ ಇದ್ರಿ ಸರ್ ಅಗ್ನಿವೀರ್ ಕ್ಲಾಸಸ್ಸು ಮಾಡಿರಿ ಅಂತೇಳಿ. ಸರಿ, ಇವತ್ತಿಂದ ಅಗ್ನಿವೀರ್ ಕ್ಲಾಸಸ್ ಮಾಡೋಣ. ಯಾವ ರೀತಿ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ಒಂದು 10 ಕ್ವಶನ್ಸ್ ತೊಗೊಂಡಿನಿ. ಯಾವ ರೀತಿ ಕ್ವಶನ್ಸ್ ಬಂದವ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ನೋಡ್ತಾ ಹೋಗ್ರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇಷ್ಟ ಆದ್ರಂತ ಲೈಕ್ ಮಾಡಿರಿ. ಓಕೆ, ಈಗ ನೋಡಿರಿ, ಮೊದಲನೇ ಹೋಗೋಣ. ಎಲ್ಲರಿಗೂ ಫಸ್ಟಿಗೆ ಹೇಳಬೇಕು ಏನಪ್ಪ ಅಂದ್ರೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಓಕೆ, ಮುಂದಿನ ಮೊದಲನೆಯ ಪ್ರಶ್ನೆಯನ್ನು ನೋಡಿರಿ. ಏನದ ಪ್ರಶ್ನೆ, ಏನದ ಅಂತ ನೋಡ್ರಿ. ಯಾವ ರೀತಿ ಕ್ವಶನ್ಸ್ ಬರ್ತಾವ, ಯಾವ ರೀತಿ ಟಾಪಿಕ್ಸ್ ಬರ್ತಾವ, ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗೆಲ್ಲ ಮಾಡಿರ್ತೀನಿ. ನೀವು ಯಾವ ರೀತಿ ಕ್ವಶನ್ಸ್ ಬರ್ತಾವ ನೋಡ್ಕೊತ ಹೋಗ್ರಿ. ಟೈಮ್ ಸಿಕ್ಕಾಗ ಟಾಪಿಕ್ ವೈಸ್ ಮಾಡ್ಕೊತ ಹೋಗ್ತೀನಿ. ಓಕೆ, ನಿಮಗೆ ಯಾವ ರೀತಿ ಬೇಕಲ್ಲ ಕ್ಲಾಸಸ್ಸು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಓಕೆ, ಎಸ್, ನೋಡಿರಿ ಯಾವ ಥರ ಕ್ವಶನ್ಸ್ ಅದ. ದ ಸರ್ಕಂಫರೆನ್ಸ್ ಆಫ್ ಟ್ರಯಾಂಗಲ್ ದ ಟ್ರಯಾಂಗಲ್ ಈಸ್ 600 ಮೀಟರ್. If the ratio is 12:13:15, then you find the longest side. ಕಾಡ ಒಳಗೆ ನೋಡ್ರಿ, ಒಂದು ತ್ರಿಭುಜದ ಸುತ್ತಳತೆ 600 ಮೀಟರ್ ಆಗಿದೆ ಹಾಗೂ ಅವುಗಳ ಬಾಹುಗಳ ಅನುಪಾತವು 12, 13, 15. ಹಾಗಾದರೆ ಅತಿ ಉದ್ದವಾದ ಬಾಹುವಿನ ಉದ್ದವೆಷ್ಟು? ಈಗ ನೋಡ್ರಿ, ಈ ರೀತಿ ಕ್ವಶನ್ಸ್ ಬಂದಾಗ ಸರ್ಕಂಫರೆನ್ಸ್ ಅಂದರೆ ಏನು, ಇದಕ್ಕೆ ನಾವು ಸುತ್ತಳತೆ ಅಂತೀವಿ. ನಾವು ಎಲ್ಲಿ ಸರ್ಕಂಫರೆನ್ಸ್ ಅಂತೇಳಿ ನಾವು ಯೂಸ್ ಮಾಡೋದು ಎಲ್ಲಿ ಅಂತಂದ್ರೆ ನಾವು ವೃತ್ತದಲ್ಲಿ ಯೂಸ್ ಮಾಡ್ತಿರ್ತೀವಿ. ಸೊ ಇಲ್ಲಿನೂ ಸರ್ಕಂಫರೆನ್ಸ್ ಅಂತ ಮಾಡ್ಯಾರಂದ್ರೆ ಸುತ್ತಳತೆ, ತ್ರಿಭುಜದ ಸುತ್ತಳತೆ. ಈಗ ಕೊಟ್ಟಂತಹ 3 ಬಾಹುಗಳ ಲೆಂತ್ ರೇಷೋ ನೋಡ್ರಿ ಬೇರೆ ಬೇರೆ ಆಗ್ಯಾವ ಅಂತಂದ್ರೆ ಇದೊಂದು ವಿಷಮಬಾಹು ತ್ರಿಭುಜ. ವಿಷಮಬಾಹು ತ್ರಿಭುಜದ ಸುತ್ತಳತೆ ಪೆರಿಮೀಟರ್ ಈಕ್ವಲ್ ಟು ಏನದ ಅಂತಂದ್ರೆ 3 ಬಾಹುಗಳನ್ನು ಕೂಡಿಸ್ಬೇಕು. ಯಾವಾಗ ವಿಷಮಬಾಹು ಇದೆ ಅಂತಂದ್ರೆ 12x ಪ್ಲಸ್ 13x ಪ್ಲಸ್ 15x. ಈ ರೀತಿ ಆದಮೇಲೆ ಈಗ ನೋಡಿರಿ, ಪಿ ಅಂದರೆ ಪೆರಿಮೀಟರ್ ಅಂದ್ರೆ ಅವರು ನಮ್ಮದು ಸರ್ಕಂಫರೆನ್ಸ್ ಸುತ್ತಳತೆ ಕೊಟ್ಟಾರ, ಅದ್ರದ್ದು ಏನೈತಿ 600 ಅದ. ಆಮೇಲೆ ಇವನ್ನೆಲ್ಲ ಸೇರಿಸ್ರೆ 12, 13, 15 ಅಂದರೆ ಟೋಟಲ್ 40 ಆಯಿತು. 40x, ಈ 40 ಈ ಕಡೆ ಹೋಯ್ತಾರೆ ಡಿವೈಡೆಡ್ ಬೈ ಆಗುತ್ತೆ ಅಂದ್ರೆ ಈ 0 ಹೋಯಿತು. 4 1 4 15 ಅಂದ್ರೆ x ಈಕ್ವಲ್ ಟು 15 ಬಂತು. ಈಗ ಏನು ಮಾಡಬೇಕು, ಅವ್ರು ಕೇಳಿದ್ದೇನು, ಅತಿ ದೊಡ್ಡವಾದ ಬಾಹು, ಅತಿ ಉದ್ದವಾದ ಬಾಹು ಯಾವುದು, 15x. ಈ 15x ಇದ್ದಲ್ಲಿ ಏನು ಬಂದದ, 15 ಬಂದದ. ಅದನ್ನು ಹಾಕಿಬಿಡ್ರಿ. 15 × 15 ಅಂದರೆ 225. ಆಪ್ಷನ್ ನಂಬರ್ ಡಿ ನೋಡಿರಿ. ಮೆನ್ಸುಲೇಷನ್ ಕ್ಷೇತ್ರ ಗಣಿತದ ಮೇಲೆ ಒಂದೊಂದು ಲೆಕ್ಕಗಳು ಬಂದವ. ಆಲ್ ಓವರ್ ಇಂಡಿಯಾದಾಗ ಯಾವ್ಯಾವ ರಾಜ್ಯದಲ್ಲಿ ಎಕ್ಸಾಮ್ಸ್ ನಡೆದವಲ್ಲ ಅಲ್ಲಿ ಎಲ್ಲ ಪ್ರಶ್ನೆಗಳನ್ನು ತಂದು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನೀವು ಲಕ್ಷ್ಯ ಕೊಟ್ಟು ನೋಡ್ತಾ ಇರಿ. ಆಲ್ಮೋಸ್ಟ್ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡ್ರಿ ಏನದ. 2 successive discount of 30% and 40% are equivalent to a single discount of. ಅಂದ್ರೆ 2 ಸತತ ರಿಯಾಯಿತಿಗಳು 30% ಮತ್ತು 40%ಗಳನ್ನು ನೀಡುವ ಬದಲಿಗೆ ಯಾವ ಒಂದು ರಿಯಾಯಿತಿಯನ್ನು ನೀಡಬಹುದು ಅಂತ ಕೇಳ್ಯಾರ. ನೋಡಿರಿ ಏನು ಬರ್ಬೋದು ನೋಡಿರಿ, ಸ್ವಲ್ಪ ವಿಚಾರ ಮಾಡಿರಿ. ಭಾಳ ಸಿಂಪಲ್ ಅದ. ಹಾಂ, ನೋಡಿರಿ ಏನು 2 ಸಕ್ಸೆಸಿವ್ ಡಿಸ್ಕೌಂಟ್ ಅಂದಾಗ ನಾನು ಫಾರ್ಮುಲಾ ಏನದ, x ಪ್ಲಸ್ y ಮೈನಸ್ xy ಡಿವೈಡೆಡ್ ಬೈ 100. ಈ ರೀತಿ ಫಾರ್ಮುಲಾ. ಇಲ್ಲಿ x ಬದಲಿ y ಬದಲಿ a ಮತ್ತು bಗಳನ್ನು ತಗೋಬೋದು. ಇಲ್ಲಿ x ಅಂದರೆ 1ನೇದು ಡಿಸ್ಕೌಂಟು, ಆಮೇಲೆ y ಅಂದರೆ 2ನೇ ಡಿಸ್ಕೌಂಟು, ಆಮೇಲೆ x ಇಂಟು y ಅಂತಂದ್ರೆ 30 × 40 ಅಂದರೆ 1200 ಡಿವೈಡೆಡ್ ಬೈ 100. ಇಲ್ಲಿ ನೋಡಿ ಇವೆರಡು 0 ಹೋದು. ನೆಕ್ಸ್ಟ್ ಏನು, 30 ಪ್ಲಸ್ 40 ಅಂದರೆ 70 ಆಯಿತು, ಮೈನಸ್ 12 ಅಂದರೆ ಎಷ್ಟು ಬಂತು, ಫಸ್ಟಕ್ಕೆ 10 ತೆಗಿರಿ 60 ಆಯಿತು, 60 ಒಳಗೆ 2 ತೆಗಿರಿ 58. ಅಂತ
ಅಂತಂದ್ರೆ ಆ ಎರಡೂ ಡಿಸ್ಕೌಂಟ್ ಕೊಡೋ ಬದಲಿ ನಾನು ಒಂದೇ ಸಲ 58% ಡಿಸ್ಕೌಂಟ್ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು ಅಂತೇಳಿ ಇದರ ಅರ್ಥ. ನೋಡಿ, ಸಕ್ಸಸ್ಸಿವ್ ಡಿಸ್ಕೌಂಟ್ ಅಂತೇಳಿ ಡಿಸ್ಕೌಂಟ್ ಮೇಲೆ ಲಾಭ ನಷ್ಟದ ಮೇಲೆ ಭಾಳ ಇಂಪಾರ್ಟೆಂಟ್ ಟಾಪಿಕ್. ಯಾಕಂತಂದರೆ SSGDಗಾಗಲಿ ನಿಮ್ಮ ಅಗ್ನಿವೀರಿಗಾಗಲಿ ಬರುವಂತಹ ಪ್ರಶ್ನೆಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ಪ್ರತಿ ಸಲ ನೀವು ಅವುಗಳನ್ನು ಹೊಸ ಥರ ಕ್ವಶನ್ಸನ್ನು ಹುಡುಕೊಂತ ಹೋಗಬೇಕು. ಓಕೆ, ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಏನದ ನೋಡಿರಿ, ನೀವು ಸಾಲ್ವ್ ಮಾಡಬೇಕು. ಓಕೆ, ದ ರೇಷಿಯೋ ಆಫ್ ಟೂ ನಂಬರ್ಸ್ ಈಸ್ 13:10 and their HCF is 25 and their LCM is ಅಂತಂದರೆ ಇಲ್ಲಿ ಏನು ಕೇಳೋಣ, ಎರಡು ಸಂಖ್ಯೆಗಳು ಅನುಪಾತದಲ್ಲಿ 13:10 ಮತ್ತು ಅವುಗಳ ಮಸ ಏನಾಗೈತಿ 25 ಆಗೈತಂತ. ಹಾಗಾದ್ರೆ ಅವುಗಳ ಲಸ ಎಷ್ಟು? ಇಲ್ಲಿ ಎರಡು ಮೆಥಡ್ ಮಾಡ್ತಾರೆ, ಅದು ಸಿಂಪಲ್ ಮೆಥಡ್ ಮಾಡ್ತೀನಿ ಒಂದೇ ಸ್ಟೆಪ್ ಒಳಗೆ. ಏನು, ನನಗೆ LCM ಕೇಳ್ಯಾರಲ್ಲ, LCM ಈಕ್ವಲ್ ಟು HCF ಏನದ ಇಲ್ಲಿ, HCF ಇಂಟು ರೇಷಿಯೋ ಏನು ಕೊಟ್ಟಾರಲ್ಲ ಆ ರೇಷಿಯೋ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಶಾರ್ಟ್ಕಟ್ ಇದು. ಹಾಂ, ಏನದ ನೋಡ್ರಿ, 25 ಇಂಟು 13 ಇಂಟು 10 ಅಂದರೆ ಎಷ್ಟು ಬರುತ್ತೆ ನೋಡಿರಿ, 25 ಇಂಟು 13 25 ಇಂಟು 13 ಇಂಟು 10 ಅಂತಾರೆ ಎಷ್ಟು ಬರುತ್ತೆ ನೋಡಿರಿ, ಎಷ್ಟು ಬರ್ಬೋದು? ಮಲ್ಟಿಪ್ಲಿಕೇಶನ್ ಮಾಡಬೇಕು. 13 ಅಂದ್ರೆ 13 3 5 15 ಅಂದ್ರೆ ಮೂರನೇ ಸಂಖ್ಯೆ 5 ಯೂನಿಟ್ ಡಿಜಿಟ್ ಮೆಥಡ್ ನೋಡಬೇಕು. ಅಂದ್ರೆ 3250 ಅಂತಂದ್ರೆ 3250 ನೋಡ್ರಿ, ಎಷ್ಟು ಶಾರ್ಟ್ಕಟ್, ಒಂದೇ ಸ್ಟೆಪ್ ಒಳಗೆ ಬರ್ತೈತೆ ಆನ್ಸರ್. ಇದನ್ನು ಬಿಟ್ಟು ಅವುಗಳನ್ನು HCF ಹಿಡ್ಕೊಂಡು ಅವುಗಳ ಸಂಖ್ಯೆ ಕಂಡುಹಿಡಿದು ಆ ಸಂಖ್ಯೆಯಿಂದ ಮತ್ತೆ ಸಹ ಕಂಡುಹಿಡಿದು ಟೈಮ್ ವೇಸ್ಟ್. ಎಷ್ಟು ಶಾರ್ಟ್ಕಟ್ ಆಗುತ್ತಲ್ಲ ಆ ಶಾರ್ಟ್ಕಟ್ಟನ್ನು ಮೆಥಡ್ಗಳನ್ನು ಹೇಳ್ತಾ ಹೋಗ್ತೀನಿ. ಡೇ ಬೈ ಡೇ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ್ರಿ. ಎಸ್, ನೋಡಿರಿ ಯಾವ ಥರ ಕ್ವಶನ್ಸ್ ಬಂದವ. ಓಕೆ, ಎಸ್, ಭಾಳ ಸಿಂಪಲ್ ಇರ್ತಾವೆ. ಆದರೆ ಇಂಗ್ಲೀಷ್ ಒಳಗೆ ಬಂದ ತಕ್ಷಣ ನೀವೇನು ಮಾಡ್ತೀರಿ, ಹೆದರಿ ಬಿಡ್ತೀರಿ. ಇಂಗ್ಲೀಷ್ ಅನ್ನೋದನ್ನು ಏನೂ ಇರೋಂಗಿಲ್ಲ ಅಲ್ಲಿ. ನೀವು ಕನ್ನಡ ಒಳಗೆ ಏನು ಮಾಡಿರ್ತೀರೋ ಅದೇ ಸ್ವಲ್ಪ ಇಂಗ್ಲೀಷ್ ಒಳಗೆ ಕೊಟ್ಟಿರ್ತಾರೆ. ನಿಮ್ಗೆ ಅದು ವರ್ಡ್ಸನ್ನು ಸ್ವಲ್ಪ ಪ್ರೊನೌನ್ಸಿಯೇಷನ್ ಓದಲಿಕ್ಕೆ ಆಗಲ್ಲ ಅಷ್ಟೇ, ಅದೇ ಪ್ರಾಬ್ಲಮ್. ಇಲ್ಲೇನು ಕೊಟ್ಟಾರ ನೋಡಿರಿ, ರೈಟ್ ದ ಫಾಲೋವಿಂಗ್ ಮಿಕ್ಸ್ಡ್ ನಂಬರ್ ಆ್ಯಸ್ ಆ್ಯನ್ ಇಂಪ್ರಾಪರ್ ಫ್ರ್ಯಾಕ್ಷನ್ 6:2/5 ಅಂದ್ರೆ 6.25 ಒಂದು ಸರಳ ಭಿನ್ನರಾಶಿಯಲ್ಲಿ ಬರಿ ಅಂತ ನಾನು ಅಷ್ಟ. ಇದು ಏನು ಮಾಡಬೇಕು, ನಾನು ಭಿನ್ನರಾಶಿ ಒಳಗೆ ಹೇಳುವಾಗ ಟಾಪಿಕಲ್ಲಿ ಬರ್ತದೆ ಅಂತ ಹೇಳಿರ್ತೀನಿ. ಇದು 5 ಇಂಟು 6 ಮಾಡಬೇಕು. ಒಂದು ಮಿಶ್ರ ಭಿನ್ನರಾಶಿನ ಸರಳ ಭಿನ್ನರಾಶಿ ಮಾಡುವಾಗ ಈ ಸಂಖ್ಯೆಯಿಂದ ಈ ಸಂಖ್ಯೆ ಇಂಟು ಮಾಡಿ ಬಂದಂತಹ ಉತ್ತರಕ್ಕೆ ಈ ಮೇಲಿನ ಸಂಖ್ಯೆಯನ್ನು ಕೂಡಿಸ್ಬೇಕು. ನೋಡಿ, 5 6 ಎಷ್ಟು 30 ಪ್ಲಸ್ 2 ಡಿವೈಡೆಡ್ ಬೈ ಇಲ್ಲಿ ಏನದಲ್ಲ ಅದೇ ಇಡಬೇಕು. 32 ಡಿವೈಡೆಡ್ ಬೈ 5 ಅಂದ್ರೆ ಆಪ್ಷನ್ ನಂಬರ್ ಡಿ. ನೋಡಿ, ಭಾಳ ಸಿಂಪಲ್ ಇರ್ತಾವೆ. ಇದೆಲ್ಲ ಬರೀ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಮಾಡಬೇಕು. ನಿಮಗೆ ಅರ್ಥ ಆಗಲಿ ಅಂತೇಳಿ ಬಿಡಿಸಿ ಹೇಳತ್ತೀನಿ ಅಷ್ಟೇ. ಓಕೆ, ನೋಡಿ, ಒಂದು ಮಿಶ್ರ ಭಿನ್ನರಾಶಿಯನ್ನು ಸರಳ ಭಿನ್ನರಾಶಿ ಮಾಡು, ಭಾಳ ಸಿಂಪಲ್ ಇವು. ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ ಇರ್ತಾವೆ ಮೋಸ್ಟ್ಲಿ ಇವು. ಓಕೆ, ಮುಂದಿನ ಪ್ರಶ್ನೆ ನೋಡಿರಿ ಯಾವ ಥರ ಐತಿ. ಎಸ್, ಕನ್ವರ್ಟ್ 90 km/h ಟು m/s ಅಂತಂದ್ರೆ 90 km/h ಇದನ್ನು m/s ಪರಿವರ್ತಿಸಿ. ಪರಿವರ್ತನೆ ಅನ್ನೋದನ್ನು ಏನು ಮಾಡಬೇಕಂತಂದರೆ ಇಲ್ಲಿ ಒಂದು 5 2 ನಂಬರ್ ಬರ್ತಾವೆ. ಏನು, ಒಂದು 5 ಇನ್ನೊಂದು 18 5/18 ಅಂತೇಳಿ ಬರುತ್ತೆ. ಇಲ್ಲಿ ಒಂದು ತಿಳ್ಕೊಂಡ್ಬೇಕು, ಕಿಲೋಮೀಟರ್ ಟು m/s ಹೋಗತ್ತೀರಿ ಅಂತಂದ್ರೆ ಕಿಲೋಮೀಟ್ರ್ ದೊಡ್ಡದೈತಿ, ಆಮೇಲೆ m/s ಸಣ್ಣದೈತಿ. ಈಗ 90 km/h ದೊಡ್ಡದೈತಿ, ಸಣ್ಣದಕ್ಕೆ ಹೊಂಟಾರ ಅಂದ್ರೆ ಮೇಲ್ಗಡೆ ಸಣ್ಣ ಸಂಖ್ಯೆ ಬರಿಬೇಕು, ಡಿವೈಡೆಡ್ ಬೈ ದೊಡ್ಡ ಸಂಖ್ಯೆ ಕೆಳಗೆ ಬರಿಬೇಕು. ಹೌದಾ, ಇಲ್ಲಿ ಎರಡು ಸಂಖ್ಯೆ ನನಗೆ 5 ಮತ್ತು 18, ಚಿಕ್ಕ ಸಂಖ್ಯೆ ಮೇಲ್ಗಡೆ ಬರೆದ್ರೆ ದೊಡ್ಡ ಸಂಖ್ಯೆ ಕೆಳಗಡೆ ಬರಿಬೇಕು. ಯಾವಾಗ ದೊಡ್ಡದರಿಂದ ಸಣ್ಣದಕ್ಕೆ ಹೊಂಟಿರಿ, ಯಾವುದಕ್ಕೆ ಹೊಂಟಿರಲ್ಲ ಅದನ್ನು ಮೇಲೆ ಬರಿಬೇಕು. 18 1 18 5 5 ಎಷ್ಟು 25 m/s. ಆಪ್ಷನ್ ನಂಬರ್ ಬಿ.
ನೋಡಿರಿ ಯಾವ ಥರ ಕ್ವಶನ್ ಅದ ನೋಡಿರಿ, ಭಾಳ ಈಸಿ ಅದ ಅನಿಸುತ್ತೆ. ಆದ್ರೆ ಪ್ರಾಕ್ಟೀಸ್ ಮಾಡ್ದಂಗೆ ನಿಮಗೆ ಈಸಿ ಅನಿಸುತ್ತೆ. ಇಂಗ್ಲೀಷ್ ಒಳಗೆ ಓದ್ರಿ, ಪ್ರಾಕ್ಟೀಸ್ ಮಾಡ್ತಾಯಿರಿ, ಅವುಗಳನ್ನು ಪ್ರೊನೌನ್ಸಿಯೇಷನ್ ಮಾಡ್ತಾಯಿರಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ್ರಿ. 6th one. ಓಕೆ, ನೋಡಿರಿ ಏನದ ಕ್ವಶನ್ ಏನದ ನೋಡಿರಿ. ಎಸ್, 20% ಆಫ್ 1500 ಈಸ್ ಅಂದ್ರೆ 1500% 20 ಎಷ್ಟಾಗುತ್ತದೆ ಅಂತಂದ್ರೆ ಇಲ್ಲಿ 1500 ಆಫ್ ಅಂದ್ರೆ ಇಂಟು 20% ಅಂದರೆ ಪರ್ಸೆಂಟೇಜ್ ತೆಗೆದು ಡಿವೈಡೆಡ್ ಬೈ 100. ಇದೊಂದು 0, ಇದೊಂದು 0, ಇದೊಂದು 15 2 30, 1 0 300 ಆಯಿತು. ಇದನ್ನು ಬರೀಕ್ಕಿಂತ ಮುಂಚೆನೇ ಡೈರೆಕ್ಟ್ ನಾವು ಕ್ವಶನಲ್ಲಿ ಮಾಡ್ಬೋದು. ಯಾವ ರೀತಿ? ಪರ್ಸೆಂಟೇಜ್ ಅಂದ್ರನ 100 ಅಂದಾಗ ಈ ಕೆಳಗಡೆ 100 ಬರುತ್ತಂದ್ರೆ ಮೇಲ್ಗಡೆ 2 0 ತೆಗೆದು ಬಿಡ್ರಿ. 15 2 30, 1 0 300. ನೋಡಿರಿ ಎಷ್ಟು ಈಜಿ. ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ತಿರಲ್ಲ ಅಷ್ಟು ಈಸಿಯಾಗಿ, ಅಷ್ಟು ಜಲ್ದಿಯಾಗಿ ಆನ್ಸರ್ಸ್ ಬರ್ತಾವೆ. ಓಕೆ, ನೋಡಿರಿ ನೀವು ಇದೆಲ್ಲ ಬಿಡಿಸೋಕ್ಕಿಂತ ಮುಂಚೆನೇ ಹಿಂಗೆ ಮಾಡ್ಬೋದು. ಆದರೆ ಹೆಂಗದು ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓಕೆ, ಎಷ್ಟು ಬಂತು ಆನ್ಸರು? 300. ಇವೆಲ್ಲ ಕೇಳಿದ ಪ್ರಶ್ನೆಗಳು. ಓಕೆ, ನೆಕ್ಸ್ಟ್ ಒನ್ ನೋಡೋಣ್ರಿ. 6th one ಏನದ ಕ್ವಶನು? 7th one ನೋಡ್ರಿ ಏನದ? ಅ ರನ್ನರ್ ಕವರ್ಸ್ ಅ ಡಿಸ್ಟನ್ಸ್ ಆಫ್ 300 ಮೀಟರ್ ಇನ್ 30 ಸೆಕೆಂಡ್. ಅಂದರೆ ಏನು ಹೇಳ್ತಾನವ? ಒಬ್ಬ ರನ್ನಿಂಗ್ ಮಾಡುವಂತಹ ವ್ಯಕ್ತಿ 300 ಮೀಟರ್ ದೂರವನ್ನು 30 ಸೆಕೆಂಡುಗಳಲ್ಲಿ ಅದನ್ನು ಕ್ರಮಿಸ್ತಾನ. ಹಾಗಾದ್ರೆ ಅವನ ವೇಗ ಎಷ್ಟು? ಅದನ್ನು ಎದ್ರೊಳಗೆ ಹೇಳ್ಯಾರ? km/h. ಅವ್ರು ಕೊಟ್ಟಿದ್ರೊಳಗೆ ಮೀಟ್ರ್ ಸೆಕೆಂಡ್ ಕೊಟ್ಟಾನ, ನಮಗೆ km/h ಕೊಟ್ಟಾನ. ಇನ್ಕನ ಹೇಳಿದ್ದು ಅಲ್ಲೇನಿತ್ತು? ಕಿಲೋಮೀಟರ್ನಿಂದ ಮೀಟರ್ ಕನ್ವರ್ಟ್ ಇತ್ತು. ಇಲ್ಲಿ ಮೀಟ್ರ್/ಸೆಕೆಂಡಿಂದ ಕಿಲೋಮೀಟ್ರ್ ಕದ. ನನಗೆ 5 18 ಅಂತ ಎರಡು ಹೇಳಿನ ಸಂಖ್ಯೆ ನೆನಪಿಟ್ಕೋರಿ, ಮರೆಯಂಗಿಲ್ಲ. 5 18. ಓಕೆ, ಹಾಂ. ಈಗ ನೋಡಿ ನೆಕ್ಸ್ಟ್ ಏನಾಯಿತು? 5/18 ಆಯಿತು. ಓಕೆ, ಈಗ 300 ಮೀಟರ್ ಅಂದ್ರೆ ನನಗೇನು ಕೇಳೋಣ? ಸ್ಪೀಡ್ ಕೇಳೋಣ. ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಟನ್ಸ್ ಕೊಟ್ಟಾನೆ ಎಷ್ಟು? 300 ಅದ. ಡಿವೈಡೆಡ್ ಬೈ ಟೈಮ್ ಎಷ್ಟದ? 30 ಸೆಕೆಂಡ್ ಅದ. ಈ 0 ಈ 0 3 1 3 10 ಅಂದ್ರೆ 10 ಮೀಟರ್/ಸೆಕೆಂಡ್ ಬಂತು. ನನಗೆ ಕೇಳಿದ್ದು ಅದನ್ನು ಏನು ಮಾಡ್ಯಾನ? km/h ಮಾಡ್ಯಾನ. ಅಂದರೆ ಇದು ಮೀಟರ್/ಸೆಕೆಂಡ್ ಒಳಗೆ ಬಂದದ ನನಗೆ 10 ಅನ್ನೋದು. ಇದು ಕಿಲೋಮೀಟ್ರಿಗೆ ಮಾಡ್ಬೇಕಂದ್ರೆ ಮೀಟರ್ದಿಂದ ಕಿಲೋಮೀಟ್ರ್ ದೊಡ್ಡದಕ್ಕೆ ಹೊಂಟ್ರಿ ಅಂದ್ರೆ ಮೇಲ್ಗಡೆ ದೊಡ್ಡ ಸಂಖ್ಯೆ ಇರಬೇಕು, ಡಿವೈಡೆಡ್ ಬೈ ಉಳಿದೋದಕ್ಕೆ ಕೆಳಗಡೆ ಸಣ್ಣ ಸಂಖ್ಯೆ. 5 1 5 2 18 2 ಎಷ್ಟು? 36. ಎಲ್ಲಿದೆ? ಆಪ್ಷನ್ ನಂಬರ್ ಬಿ ನೋಡಿರಿ. ಆಪ್ಷನ್ ನಂಬರ್ ಬಿ ನೋಡಿರಿ. ಯಾವ ರೀತಿ ಮಾಡೋದನ್ನು ನೀವು ಪ್ರತಿ ಸಲ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಪ್ರತಿದಿನ ಒಂದೊಂದು ಕ್ವಶನ್, ಒಂದೊಂದು ಚಾಪ್ಟರ್ನ ರಿವಿಷನ್ ಮಾಡ್ಕೊತ ಹೋದರೆ 100% ನೀವಂತೂ ಸಕ್ಸಸ್ ಆಗೇ ಆಗುತ್ತೆ. ಹೌದಾ? ಎಷ್ಟು ಬಂತು? 36 km/h. ನೋಡಿರಿ ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ ನಿಮಗೆಲ್ಲ ಪ್ರತಿ ಸಲ ನಾನು ನೋಡ್ತಾ ಇರ್ತೀನಿ, ನಿಮಗೆ ತರ್ತಾ ಇರ್ತೀನಿ. ನೀವು ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ್ರಿ. 7th ಆದಮೇಲೆ 8th. ಓಕೆ, ಒಟ್ಟು 10 ಕ್ವಶನ್ಗಳನ್ನು ತಂದಿದ್ದೀನಿ. 15 men can do a piece of work in 10 days. So how many men can do a same work in 25 days? ಅಂದರೆ ಏನು ಹೇಳ್ತಾನವ? 15 ಪುರುಷರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದರೆ 25 ದಿನಗಳಲ್ಲಿ ಮುಗಿಸಲು ಎಷ್ಟು ಜನ ಪುರುಷರು ಬೇಕು? ನೋಡಿರಿ ಏನು ಹೇಳೋಣ? 15 ಜನ ಪುರುಷರು 10 ದಿನದಾಗ ಮಾಡಿದ್ರೆ ಅದು 25 ದಿನದಾಗ ಮಾಡ್ಬೇಕಂದ್ರೆ ಎಷ್ಟು ಪುರುಷರು ಬೇಕು? ಡೈರೆಕ್ಟ್ ಇಂಟು ಮಲ್ಟಿಪ್ಲಿಕೇಶನ್. ಏನು? 15 × 10 ಡಿವೈಡೆಡ್ ಬೈ 25 ಅಂದ್ರೆ 5 2 5 5 5 1 5 3 3 2 ಎಷ್ಟು? 6. ಅಂದ್ರೆ ಇಲ್ಲಿ 6 ಮೆನ್ಸ್ ಆಗಬೇಕು. ಡೇಸ್ ಆಗೈತಿ, ಡೇಸ್ ಆಗಬಾರ್ದು, ಮೆನ್ಸು.
6 ಮೆನ್. ಆಪ್ಷನ್ ನಂಬರ್ ಬಿ ನೋಡಿರಿ. 8ನೇ ಕ್ವಶನ್ ಆನ್ಸರ್ ಎಷ್ಟು ಬಂತು? 6 ಜನರು 25 ದಿನಗಳು ಮುಗಿಸ್ತಾರೆ. ಅಂದ್ರೆ ಏನಿದ್ರ ಅರ್ಥ ಅಂತಂದ್ರೆ ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಆಗ್ತವೆ. ನೋಡಿ, ಜನ ಇಲ್ಲಿ 15 ಅದರ 10 ದಿನ ಬೇಕಾಗಿತ್ತು. ಜನರು ಕಡಿಮೆಯಾದಂತೆ ದಿನಗಳು ಹೆಚ್ಚಬೇಕಾಗ್ತವೆ. ನೋಡಿ, ಇಲ್ಲ 6 ಜನಕ್ಕೆ 25 ದಿನ, ಜನರು ಕಡಿಮೆ ಆದರೆ ದಿನಗಳು ಹೆಚ್ಚಾದ ಅಂದ್ರೆ ರೆಸಿಪ್ರೋಕಲ್, ವಿಲೋಮಾನುಪಾತದಲ್ಲಿ ಇರ್ತವೆ. ಓಕೆ, ಗೊತ್ತಾಯಿತು? ಎಸ್, ಟೈಮ್ ಆ್ಯಂಡ್ ವರ್ಕ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ನೀವು ಎಕ್ಸಾಮ್ ಬರೋನು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡಿರಿ. 9ನೇ ಪ್ರಶ್ನೆ. ದ ಪ್ರಿನ್ಸಿಪಲ್ ಅಮೌಂಟ್ ವಿಲ್ ಬಿ 3 times. The principal amount will be 3 times in 25 years and rate of interest will be ಅಂತಂದ್ರೆ ಏನು ಹೇಳ್ತಾನ, ಒಂದು ಅಸಲು ಬೆಲೆಯು 3 ಪಟ್ಟಾಗತ್ತೆ. ಎಷ್ಟಕ್ಕೆ? 25 ವರ್ಷಕ್ಕಾಗತ್ತೆ. ಆ ಒಂದು ಅಸಲು ಬೆಲೆ 25 ವರ್ಷಕ್ಕೆ 3 ಪಟ್ಟಾಗತ್ತೆ ಮೊತ್ತ. ಅಂದ್ರೆ ಅದರದ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ ಎಷ್ಟು ಅಂತ ಕೇಳ. ಈಗ ನನಗೆ ಅಸಲು ಏನೂ ಕೊಟ್ಟಿಲ್ಲ, ಹೌದಾ? ಅಸಲು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಅಂತಂದಾಗ ನಾವು ಏನು ಮಾಡಬಹುದು ಅಂತಂದ್ರೆ, ಇಲ್ಲಿ ಪಿ ಅಸಲು ಗೊತ್ತಿಲ್ಲ, ಇಲ್ಲಿ ಎ ಮೊತ್ತ ಗೊತ್ತಿಲ್ಲ. ಇಲ್ಲಿ 1 ರೂಪಾಯಿ ತೊಗೊತೀನಿ ನಾ, ಒಂದು ಅಮೌಂಟು. ಇದು 1 ಇದ್ದದ್ದು 3 ಆಗೈತಿ, 3 ಪಟ್ಟಾಗೈತಿ. ಅಂದ್ರೆ ಎಷ್ಟು ಹೆಚ್ಚಾಗೈತಿ? 2 ಹೆಚ್ಚಾಗೈತಿ. ಅಂದ್ರೆ ಅಸಲು ಇದ್ದದ್ದು ಮೊತ್ತ ಆಗೈತೆ ಅಂದ್ರೆ ಇದಕ್ಕೆ ಬಡ್ಡಿ ಸೇರಿಸಿದಾಗನ ಇದು 3 ಆಗಿರ್ಬೇಕು. ಅಂದ್ರೆ ಇದು 2 ಏನೈತೆ ಡಿಫ್ರೆನ್ಸು, ಅದೇನು ಬಡ್ಡಿ. ಟೈಮು ಕೊಟ್ಟಾರ, ಇಲ್ಲದ 25. ಹಾಕ್ರಿ ಫಾರ್ಮುಲಾ ಏನದ, ನನಗೆ ಆರ್ ಕೇಳ್ಯಾರಂದ್ರೆ R = 100 × SI ಡಿವೈಡೆಡ್ ಬೈ P × T. ಇದರಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ನೋಡಿರಿ. 100 × SI 2 ಅದ, P ಅಸಲು 1 ಅದ, ಟೈಮ್ 25 ಅದ. 25 1 25 4 4 × 2 ಅಂದ್ರೆ 8% ನೋಡಿರಿ. ಅದರಲ್ಲಿ ಎಷ್ಟು? 8% ಬಡ್ಡಿ ದರದಾಗ ಒಂದು ವೇಳೆ 25 ವರ್ಷಕ್ಕೆ 1 ರೂಪಾಯಿಯನ್ನು ಹಾಕಿದ್ರೆ 3 ಪಟ್ಟಾಗುತ್ತೆ ಅದ್ರ ಮೊತ್ತ. ಅಂದ್ರೆ 8% ಬಡ್ಡಿಯ ದರ. ನೋಡಿರಿ ಕ್ವಶನ್ಸ್ ಯಾವ ರೀತಿ ಅದ. ಆವಾಗಲೇ ಹೇಳಿದ್ದು ಸರಳ ಬಡ್ಡಿ, ಚಕ್ರ ಬಡ್ಡಿ, ಈ ಥರ ಕ್ವಶನ್ಸ್ನು ಬಂದವ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಂತಹ ಪ್ರಶ್ನೆಗಳು ಇನ್ನೊಂದು ರಾಜ್ಯಗಳಲ್ಲಿ ರಿಪೀಟ್ ಆಗ್ಯಾವ. ಭಾಳ ಚಾನ್ಸಸ್ ಅಲ್ಲ, ಲಾಸ್ಟ್ ಟೈಮು ಬೇರೆ ಬೇರೆ ಕಡೆ ಆಗಿದಾವ. ಸೊ ಆದ ಕಾರಣ ಪ್ರೀವಿಯಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಇನ್ನೊಂದು ಪ್ರಶ್ನೆ ಅದ. ಆಮೇಲೆ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಇನ್ನೂ ಸ್ವಲ್ಪ ಜಾಸ್ತಿ ಕ್ವಶನ್ಸನ್ನು, ರೀಸನಿಂಗ್ ಬಗ್ಗೆ ಕ್ವಶನ್ಸನ್ನು, ಎಲ್ಲ ರೀತಿಯ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಈ ಕ್ವಶನ್ ಯಾವ ರೀತಿ ಅದ ನೋಡಿ. ರೈಟ್ ದ ರೇಷಿಯೋ ಆಫ್ 24:44 ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದ್ರೆ ಏನು ಹೇಳ್ತಾನವ, 24:44 ಇದನ್ನು ಅತಿ ಸಿಂಪ್ಲೆಸ್ಟ್ ಫಾರ್ಮ್ನಾಗ ಬರೀರಿ. ಇನ್ನು ಎಷ್ಟು ಸಿಂಪಲ್ ಆಗತ್ತಲ್ಲ ಅಷ್ಟರೊಳಗೆ ಕನ್ವರ್ಟ್ ಮಾಡಿರಿ ಅಂತ ಹೇಳ. ಏನದ 24:44 ಇದನ್ನು ಬಾಗ್ ಹೋಗ್ತೈತಿ, ಅದನ್ನು ಬಾಗ್ ಹೋಗಿಸಿ ಇಡಂತ ಅಷ್ಟು ಅದರ ಅರ್ಥ. ಏನು ಡಿವೈಡೆಡ್ ಬೈ ಎಷ್ಟರಲ್ಲಿ ಹೋಗುತ್ತೆ? 4ರ ಮಗ್ಗಿ ಒಳಗದಾವ 4, 6 24, 4 1 4 1 ಅಂದರೆ ಇನ್ನು ಮುಂದೆ ಹೊಕ್ಕವೇನು? ಇಲ್ಲ, ಇನ್ನೂ ಹೋಗ್ತಿದ್ರೆ ಹೋಗಿಸ್ರಿ, ಹೋಗಲಿಲ್ಲ ಅಂದರೆ ಇದೆ ಲಾಸ್ಟ್ ಆನ್ಸರ್. ಎಷ್ಟು ಸಿಂಪಲ್ ಅದ ನೋಡ್ರಿ. ನೀವು ಕ್ವಶನ್ ನೋಡಿದ್ರೆ ಹೆದರ್ತೀರ, ಅರ್ಧ ಮಂದಿ ಕ್ವಶನ್ ನೋಡಿದ್ರೆ ಹೆದರಬಾರ್ದು. ಎಷ್ಟು ಕಾಂಪ್ಲಿಕೇಟೆಡ್ ಅಂದರೆ ಎಷ್ಟು ದೊಡ್ಡ ಇರ್ತಾವಲ್ಲ ಅಷ್ಟು ಈಸಿ ಇರ್ತಾವೆ ಆನ್ಸರು. ನೋಡಿರಿ 16:11 ಇದೇನು ಆನ್ಸರು. ಎಷ್ಟನೇದು? ಲಾಸ್ಟ್ ಒನ್ ಆನ್ಸರು. ನೋಡಿರಿ ಈ ರೀತಿ ಪ್ರಶ್ನೆಗಳು ಪ್ರತಿ ಸಲ ಪ್ರತಿ ಇಯರ್ಗಳಲ್ಲಿ ಬರ್ತಾವೆ. ಸೊ ಯಾವ್ಯಾವ ಟಾಪಿಕ್ ಮೇಲೆ ಹೆಂಗೆ ಬರ್ತಾವೆ ಕ್ವಶನ್ಸನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನಿಮ್ಮದು ಸ್ಟಡಿ ರೆಗ್ಯುಲರ್ ಆಗಿರಲಿ. ಯಾವತ್ತೇ ಏನೇ ಒಂದು ಮಿಸ್ ಮಾಡಿದ್ರೂ ಅವತ್ತು ವರ್ಕ್ ಕಂಪ್ಲೀಟ್ ಮಾಡಿರಿ, ನೀವು ಸಕ್ಸಸ್ ಅಂತೂ 100% ಕಾಣ್ತೀರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಇದಕ್ಕಿಂತ ಸ್ವಲ್ಪ ಚೇಂಜಸ್ ಕ್ವಶನ್ಸನ್ನು, ಎಲ್ಲ ರೀತಿಯ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಇವತ್ತಿನ ಕ್ಲಾಸಲ್ಲಿ ಮುಕ್ತಾಯ ಮಾಡೋಣ. ಜೈ ಹಿಂದ್.